ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ, ಊಟಕ್ಕೆ ಬನ್ನಿ. ರೀ, ಊಟಕ್ಕೆ ಬನ್ನಿ. ನಿಮ್ಗೆ ಹೇಳ್ತಾ ಇರೋದು, ಊಟಕ್ಕೆ ಬನ್ನಿ ಎಂದೆ. ನಮ್ಮ ದೀಪು ಅಲ್ಲಿ ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ, ಊಟ ಮಾಡಿದ್ಲೋ ಬಿಟ್ಲು, ಏನು ಗೊತ್ತಾಗ್ತಾ ಇಲ್ಲ. ಅಂಥದ್ರಲ್ಲಿ ನಾವು ಹೇಗೆ ಹೊತ್ತು ಊಟ ಮಾಡಿಕೊಂಡು. ನಾನೇನು ಹಬ್ಬದ ಅಡುಗೆ ಮಾಡಿಲ್ಲ ರೀ, ಮಾಡಿರೋದು ಬರೀ ಅನ್ನ ಸಾರು. ತಿಂದೇ ಇದ್ರೆ ನಿಮ್ಮ ಆರೋಗ್ಯ ಹಾಳಾಗತ್ತೆ. ದೀಪನ್ ಬಗ್ಗೆ ನಿಮ್ಗೆಷ್ಟು ನೋವಿದೆಯೋ ನಮಗೂ ಇದೆ ರೀ. ಹಾಗಂತ ಯೋಚನೆ ಮಾಡ್ತಾ ಕೂತ್ರೆ ಸಮಸ್ಯೆ ಬಗೆಹರಿಯುತ್ತಾ? ಸಂಸಾರ ಅಂದಮೇಲೆ ಸಮಸ್ಯೆ ಇದ್ದಿದೆ. ಇದಕ್ಕೆ ಮುಂಚೆ ದೀಪು ಆ ಮನೆಯಲ್ಲಿ ತನ್ನ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟ ಮಾಡಲಿಲ್ವಾ? ಅದ್ರಲ್ಲಿ ಗೆಲ್ಲಿಲ್ವಾ ಅವಳು? ಈಗ ಅವಳ ಮೇಲೆ ಬಂದಿರೋ ಆರೋಪನ ಅವಳೇ ಸರಿಪಡಿಸ್ಕೊಳ್ತಾಳೆ. ನೋಡ್ತಾ ಇರಿ. ನಾವು ಬರೀ ದೀಪು ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದೀವಿ. ಇಲ್ಲಿ ಮೇಷ್ಟ್ರು, ಅಲ್ಲಿ ಅರ್ಚನಾ, ಇಬ್ರೂ ನೋವಲ್ಲಿದ್ದಾರೆ. ಇಲ್ಲಿ ಮೇಷ್ಟ್ರಿಗೇನು ನಾವುಗಳೆಲ್ಲ ಸಮಾಧಾನ ಮಾಡಿ ಮನೆಯಲ್ಲೇ ಇರೋ ಹಾಗೆ ಮಾಡಿದ್ವಿ. ಅಲ್ಲಿ ಅರ್ಚನಾ, ಅವಳಿಗೆ ಯಾರು ಸಮಾಧಾನ ಮಾಡ್ತಾರೆ? ಆ ಮನೆಯಲ್ಲಿ ಅರ್ಚನಾ ಪರವಾಗಿ ದೀಪು ಒಬ್ಳೇ ನಿಲ್ಬೇಕು. ಅಳಿಯಂದಿರ್ಗೂ ಅವರಿಬ್ರು ಪ್ರೀತಿ ಇಷ್ಟ ಇಲ್ಲ ಅಂತ ಅವ್ರ ಮಾತಲ್ಲೇ ಗೊತ್ತಾಯ್ತಲ್ಲ. ನಿಜ, ಅವ್ರವ್ರ ಕಷ್ಟ ಅವ್ರವ್ರಿಗೆ. ಒಂದು ಕಡೆ ಮೇಷ್ಟ್ರು, ಇನ್ನೊಂದು ಕಡೆ ಅರ್ಚನಾ. ಇವರಿಬ್ಬರ ಮಧ್ಯೆ ನಮ್ಮ ಮಗಳು ದೀಪ. ಏನಾಗುತ್ತೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಈ ವಿಷಯದಲ್ಲಿ ನಿನ್ನ ಮಗ ತಪ್ಪು ಮಾಡಿದ್ದಾನೆ. ವಿಷಯ ಗೊತ್ತಾದ ತಕ್ಷಣ ಈ ಮನೆಯವ್ರಿಗೆ ವಿಷಯ ಹೇಳಬೇಕಾಗಿತ್ತು. ಮುಚ್ಚಿಟ್ಟಿದ್ದು ದೊಡ್ಡ ತಪ್ಪು. ಆಗ ನಾವುಗಳಾದರೂ ಆ ಮನೆಯವ್ರ ಹತ್ರ ಮೇಷ್ಟ್ರ ವಿಷಯನ ಫೋನಲ್ಲೇ ಮೊದಲು ಮಾತಾಡ್ಬೋದಾಗಿತ್ತು. ಹಾಗೆ ಮಾಡಿದಿದ್ರೆ ಅವ್ರು ರಾಹುಲ್ನ ಒಪ್ಕೊಳ್ತಿದ್ರಾ? ಇಲ್ಲ ತಾನೇ? ಕೊನೆ ಪಕ್ಷ ಎಲ್ರ ಮುಂದೆ ದೀಪನ್ನ ಬೈಯೋದಾದ್ರೂ ತಪ್ಪಿತ್ತು. ಅರ್ಚನಾ ಮತ್ತು ಮೇಷ್ಟ್ರಿಗೆ ಆಗಿದ್ದ ಅವಮಾನನೂ ತಪ್ಪಿಸ್ಬೋದಾಗಿತ್ತು. ಹೇಳಿದ್ದನ್ನೇ ಹೇಳ್ಬೇಡ್ರಿ. ಹೀಗಾಗುತ್ತೆ ಅಂತ ನರಸಿಂಹನ್ಗಾಗ್ಲಿ ದೀಪುಗಾಗ್ಲಿ ಗೊತ್ತಿತ್ತ? ಇಲ್ವಲ್ಲ. ಅವ್ರು ಏನೋ ಮಾಡಕ್ ಹೋದ್ರು ಏನೋ ಆಯ್ತು. ವಿಷಯ ಬಿಡಿ, ಬನ್ನಿ ಊಟಕ್ಕೆ. ಅಮ್ಮ, ಮೇಷ್ಟ್ರು ಊಟ ಮಾಡಲ್ಲ ಅಂತಿದ್ರು. ಒಪ್ಸಿ ನೀ ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಸರಿ, ಬನ್ನಿ ಊಟಕ್ಕೆ. ಕಳ್ಳಿ 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 ಇದೆಲ್ಲ ಮಾಡಿಸಿರೋದು ಅರವಿಂದೇ ಯಾಕಾಗಿರ್ಬಾರ್ದು? ನನ್ನ ಕಂಡ್ರೆ ಆಗದೆ ಇರೋನು ಇಂಥ ಕೆಟ್ಟ ಕೆಲಸ ಮಾಡಲ್ಲ ಅಂತ ಏನು ಗ್ಯಾರಂಟಿ? ನಾನು ಅವನ್ನ ಹೇಗೆ ನಂಬಲಿ? ನನ್ನ ಮನೇಲಿಲ್ಲ ಅನ್ನೋ ಖುಷಿಗೆ ಅದು ಯಾವಳನ್ನೋ ಕರ್ಸ್ಕೊಂಡಿರೋನು. ನನ್ನ ಮನೆ ಬಿಟ್ಟು ಹೋಗ್ಲಿ ಅಂತ ಏನು ಬೇಕಾದರೂ ಮಾಡಕ್ಕೆ ಮುಂದಾಗಿರ್ಬೋದಲ್ವಾ? ಹೇಗಾದರೂ ಮಾಡಿ ಅವನ ಬಣ್ಣನ ಬೈಲ್ ಮಾಡೇ ಮಾಡ್ತೀನಿ. ನನ್ನ ವಿರುದ್ಧ ಯಾವನ್ನೂ ಬಿಟ್ಟಿದಾನೋ ಇಲ್ವೋ 100% ಅದು ನಂಗೆ ಗೊತ್ತಿಲ್ಲ. ಆದರೆ ಇನ್ಯಾವಳೋ ಜೊತೆ ಇವನ್ ಚಕ್ಕಂದ ಆಡ್ತಾ ಇರೋದು ಮಾತ್ರ ಕನ್ಫರ್ಮ್. ಅದಕ್ಕಾದ್ರೂ ಅವನಿಗೆ ಬುದ್ಧಿ ಕಲಿಸ್ತೀನಿ. ಸದ್ಯದಲ್ಲೇ ನಿನಗೆ ಆಪತ್ ಕಾದಿದೆ ಅರವಿಂದ್, ಅನ್ಭವಿಸಕ್ಕೆ ರೆಡಿ ಆಗಿರು. ಇದೇನಪ್ಪ, ಬೆಳಿಗ್ಗೆ ಸಾಹೇಬ್ರಿಗೆ ಫೋನ್ ಮಾಡ್ತಾವ್ರೆ. ನಮಸ್ಕಾರ ಸಾಹೇಬ್ರೆ. ನಿನ್ ನಮಸ್ಕಾರಕ್ಕೊಂದು ಬೆಂಕಿ ಬಿತ್ತು. ಯಾಕೆ ಸಾಹೇಬ್ರೆ, ಏನಾಯ್ತು? ಏನಾಯ್ತಾ? ನಿನ್ ಮಗ ಮಾಡಬಾರ್ದು ಮಾಡಿದಾನೆ.
ಇಷ್ಟು ದಿನ ನನ್ನ ಮಗಳು ಸಿಕ್ತಾಗ ಹೊರಗಡೆ ತೊಂದರೆ ಕೊಡ್ತಿದ್ದವನು ನಿನ್ನೆ ಗೂಳಿ ತರ ನಮ್ಮ ಮನೆಗೆ ನುಗ್ಗಿದ್ದಾನೆ. ನುಗ್ಗಿದ್ದು ಅಲ್ಲದೆ ಬಲವಂತವಾಗಿ ನನ್ನ ಮಗಳು ಕುಡಿಸಿ ಅವನು ಕಂಠ ಪೂರ್ತಿ ಕುಡ್ದಿದ್ದಾನೆ. ನನ್ ಕಂಡ್ರೆ ನಿಂಗಾಗಲ್ಲ ಅಲ್ಲ? ಪ್ರಮೋಷನ್ ಲೆಟರ್ಗೆ ನಾನು ಸೈನ್ ಮಾಡಿಲ್ಲ ಅನ್ನೋ ಕೋಪಕ್ಕೆ ನಿನ್ ಮಗನ್ ಚೂ ಬಿಟ್ಟಿದ್ಯಲ್ಲ, ಇದನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮೇಲಧಿಕಾರಿಗಳ ಗಮನಕ್ಕೆ ತರ್ತೀನಿ, ನಿನ್ ಮಗನ ಮೇಲೆ ಕೇಸ್ ಹಾಕಿಸ್ತೀನಿ. ನಿನ್ ಪ್ರಮೋಷನ್ ಲೆಟರ್ಗೆ ಸೈನ್ ಮಾಡಲ್ಲ. ಅದೇನ್ ಕಿತ್ಕೊಂತ ಕಿತ್ಕೋ, ನಾನು ನೋಡ್ತೇನೆ. ಸಾಹೇಬ್ರೆ, ನನ್ನ ಮಗ ಮಾಡಿರೋದು ಅಕ್ಷಮ್ಯ ಅಪರಾಧ. ಅವನಿಗೆ ನಾನು ಮುಂದೆ ಹೇಳ್ತೀನಿ, ನಾನೇನು ಕುಮ್ಮಕ್ ಕೊಟ್ಟಿಲ್ಲ, ಇದಕ್ಕೆ ನಾನು ಕಾರಣನೂ ಅಲ್ಲ. ತಲೆ ಕೆಟ್ಟು ಈ ಥರ ನಡ್ಕೊಂಡಿದ್ದಾನೆ ಅನ್ಸುತ್ತೆ. ಅವನಿಗೆ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ದೆ ವಾಸಿ ಆಗುತ್ತೆ ಅನ್ನೋದಾದ್ರೆ ಅದಕ್ಕೇನು ಮಾಡಬೇಕು ಮಾಡ್ತೀನಿ ಸಾಹೇಬ್ರೆ. ಆದರೆ ನಾನು ಪ್ರಮೋಷನ್ ಲೆಟರ್ಗೆ ಸೈನ್ ಮಾಡಲ್ಲ ಅಂತ ಮಾತ್ರ ದಯವಿಟ್ಟು ಹೇಳ್ಬೇಡಿ. ಅದೇನೋ ಮಾಡ್ಬೇಕು ಅಂತಿದ್ಯಲ್ಲ, ಮೊದಲು ಅದನ್ನ ಮಾಡ್ದ ಬಾಕು. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ. ವತ್ಸಲ, 18,000 ಇದೆ ಅಕ್ಕ. ಮೇಡಮ್, ನನ್ನ ಸಂಬಳ 20,000 ರೂಪಾಯಿ ಮೇಡಮ್. ಪ್ರತಿ ತಿಂಗಳು 10ನೇ ತಾರೀಕು ಕರೆಕ್ಟಾಗಿ 20,000 ರೂಪಾಯಿ ಸಂಬಳ ಕೊಡ್ತಿದ್ರು. ಆದರೆ ಈ ಸಲ 2,000 ರೂಪಾಯಿ ಕಡಿಮೆ ಕೊಟ್ಟಿದ್ದಾರೆ. ಹೌದಾ? ಯಾಕೆ ಅಂತ ಕೇಳ್ಬೇಕು ತಾನೆ. ನೀವೇನಾದರೂ ರಜಾ ಹಾಕಿದ್ರಾ? ನಿಮಗೆ ಗೊತ್ತಲ್ವಾ ಮೇಡಮ್, ಈ ಮನೆ ಬಿಟ್ಟು ನಾನು ಎಲ್ಲೂ ಹೋಗೇ ಇಲ್ಲ. ಹಾಗಾದರೆ ಯಾಕೆ ಈ ಥರ ಮಾಡಿದ್ದಾರೆ? ಗೊತ್ತಿಲ್ಲ ಮೇಡಮ್. ನಮ್ಮಂಥ ಬಡವರಿಗೆ ಬರೋ 20,000 ರೂಪಾಯಿಲಿ ಮನೆ ಬಾಡಿಗೆ, ಅಪ್ಪ ಅಮ್ಮನ ಖರ್ಚು, ಬಡ್ಡಿ, ಚೀಟಿ, ಹಬ್ಬಕ್ಕೆ ಬಟ್ಟೆ, ಇರೋ ಬರೋ ದುಡ್ಡೆಲ್ಲ ಅದಕ್ಕೆ ಕರೆಕ್ಟ್ ಆಗುತ್ತೆ. ಅಂಥದ್ರಲ್ಲಿ ಹೇಳ್ದೆ ಕೇಳ್ದೆ ದಿಢೀರ್ ಅಂತ 2,000 ರೂಪಾಯಿ ಕಡಿಮೆ ಕೊಟ್ಟರೆ ಏನು ಮಾಡ್ಬೇಕು ಹೇಳಿ? ನಾನು ನಿಮ್ಮ ಥರನೇ ಸಾಮಾನ್ಯದ ಕುಟುಂಬದಿಂದನೇ ಬಂದಿರೋದು. ನಂಗೆ ದುಡ್ಡಿನ ಬೆಲೆ ಗೊತ್ತಿದೆ. ನಮ್ಮ ಅಪ್ಪನೂ 1 ರೂಪಾಯಿ ಕಷ್ಟಪಟ್ಟು ನಮ್ಮೆಲ್ಲರೂ ಬೆಳೆಸಿದ್ದಾರೆ. ನಿಮ್ಮ ಪರಿಸ್ಥಿತಿ ನಂಗೆ ಅರ್ಥ ಆಗುತ್ತೆ. ನಿಮ್ಮೆಲ್ರಿಗೂ ಮಾವ ತಾನೇ ದುಡ್ಡು ಕೊಡೋದು? ಹೌದು. ಹಾಗಿದ್ರೆ 2,000 ಸೇರಿಸೋದನ್ನ ಮರ್ತಿರ್ತಾರೆ. ನನಗಷ್ಟೇ ಅಲ್ಲ ಮೇಡಮ್, ಎಲ್ರಿಗೂ ಹಾಗೇ ಆಗಿದೆ. ಹೌದಾ? ಸರಿ ಇರಿ, ಈಗಲೇ ಹೋಗಿ ಮಾವನ ಹತ್ರ 2,000 ಕೊಡಿ ಅಂತ ಈಸ್ಕೊಂಡ್ಬಿಡ್ತೀನಿ. ಅಯ್ಯೋ ಬೇಡ ಮೇಡಮ್, ಸರ್ ಏನಾದರೂ ಟೆನ್ಷನಲ್ಲಿರ್ತಾರೆ. ಅದು ಅಲ್ಲದೆ ನಿಮ್ಮ ಬಗ್ಗೆ ಅವ್ರಿಗೆ ಬೇಜಾರಿದೆ. ನೀವು ಹೋಗಿ ನಮ್ಗಳ ಸಂಬಳದ ಬಗ್ಗೆ ಅವ್ರ ಹತ್ರ ಮಾತಾಡೋದು ಸರಿಯಲ್ಲ ಅನಿಸುತ್ತೆ. ಬೈದ್ರೆ ಬೈಸ್ಕೊತೀನಿ, ಆದರೆ ನಿಮ್ಗೆ ಕಮ್ಮಿ ಸಂಬಳ ಬಂದಿದೆ ಅಂತ ನಾನು ಹೋಗಿ ಅವ್ರ ಹತ್ರ ಹೇಳಿಲ್ಲ ಅಂದರೆ ಮಾವನ್ಗೆ ಹೆಂಗೆ ಗೊತ್ತಾಗತ್ತೆ? ಬರ್ತೀನಿ ರೀ ಮೇಡಮ್. ಈಗ ಸದ್ಯಕ್ಕೆ ಈ ಜಾಗದ ಬಗ್ಗೆನೇ ತಕರಾರು ಹೇಳೋದು. ಸರಿ, ಜಾಗ ನೋಡಿ ಫೈನಲ್ ಮಾಡಿ. ನಾನು ಒಂದ್ಸಲ ಲಾಯರ್ ಹತ್ರ ಮಾತಾಡ್ತೀನಿ, ಆಮೇಲೆ ನೋಡೋಣ ಏನ್ ಮಾಡ್ಬೋದು ಅಂತ. ಹಾಗೆ ಮಾವ, ನಿಮ್ಮ ಹತ್ರ ಏನೋ ಮಾತಾಡಬೇಕಿತ್ತು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.